ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವೀಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಹೊಸದಾಗಿ ಅಪ್ಡೇಟ್ಸ್ ಏನಿಲ್ಲ, ಇದ್ದಿರತಕ್ಕಂಥದ್ದೇ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಿಬಿಟ್ಟು ಈ ರೀತಿ ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ ಅಂತ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಎರಡು ಕೂಡ KCT ಆ್ಯಂಡ್ ನೀಟ್ ಮತ್ತು MCC ಮೂರು ಬಗ್ಗೆನೂ ಕೂಡ ಮಾತಾಡಲಿದ್ದೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಡೈರೆಕ್ಟ್ ಬರ್ತೀನಿ. ಈಗ ಮೊದಲು ಬಂದುಬಿಟ್ಟು MCC ಏನೆಲ್ಲ ಇದೆ ನೋಡ್ಕೊರಿ. ಓಕೆ, ಇಲ್ಲಿ ಕಾಣಿಸ್ತಿದೆ. ಮೊದಲು ಬಂದುಬಿಟ್ಟು ರಿಸಲ್ಟ್ ಡಿಕ್ಲರೇಷನ್ ಯಾವಾಗಿದೆ 3 to 4. ಓಕೆ, ನಾವು 4ನೇ ತಾರೀಕು ಅಂತ ಅನ್ಕೊಳ್ಳೋಣ. ಓಕೆ, ಪರವಾಗಿಲ್ಲ, 4ನೇ ತಾರೀಕು ಅಂದ್ಕೊಳ್ಳೋಣ. ಅಂದರೆ ಅವ್ರು ಏನು ಮಾಡ್ಬೋದು ಅವರು ಅಂತಂದರೆ 4ನೇ ತಾರೀಕು ರಿಸಲ್ಟ್ ಬಿಟ್ಟರು ಅಂದ್ಕೊಳ್ಳೋಣ. ಓಕೆ, ಬಟ್ ರಿಪೋರ್ಟ್ ಮಾಡೋದು ಎಷ್ಟನೇ ಲಾಸ್ಟ್ ಡೇಟ್ ಇದೆ ನೋಡಿ, 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಂದರೆ ಅಡ್ಮಿಷನ್ ಆಗೋದು 8ನೇ ತಾರೀಕು ಲಾಸ್ಟ್ ಡೇಟ್ ಅವ್ರು ಕೊಟ್ಟವ್ರೆ. ಸೊ ನಮ್ಮ ಕೈದಲ್ಲಿ ಯಾವ ರೀತಿ ಇದೆ ನೋಡ್ಕೊಳ್ಳೋಣ. ನಮ್ಮ ಕೈದಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ. ಸರಿ, ಇಲ್ಲಿ ಬಂದುಬಿಟ್ಟು ನೋಡಿ, ರಿಸಲ್ಟ್ ಡಿಕ್ಲರೇಷನ್ ಬಂದುಬಿಟ್ಟು 2ನೇ ತಾರೀಕು ನಮ್ಗೆ ರಿಯಲ್ ಆಗಿ ಬರೋದು. ಓಕೆ, ರಿಯಲ್ ಆಗಿ ಬರೋದು 2, ಇಲ್ಲಿ 1ನೇ ತಾರೀಕು ಪ್ರೊವಿಷನಲ್ ಬರ್ತದೆ. ಆ್ಯಂಡ್ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, 4ಕ್ಕೆ ಸ್ಟಾರ್ಟ್ ಆಗುತ್ತೆ. 4ಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಎಲ್ಲಿವರೆಗೂ ಕೂಡ ಇದೆ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಅಪ್ ಟು 7ರವರೆಗೂ ಕೂಡ ರಿಸಲ್ಟ್ ಅಪ್ಡೇಟ್ ಅಂದರೆ ಚಾಯ್ಸ್ ಎಂಟ್ರಿ ಕೊಡ್ತಾರೆ. ಮೀನ್ಸ್ ನಮ್ಗೆ ಈ ಕಂಡೀಷನ್ ಯಾವ ರೀತಿ ಇದೆ ಅಂತಂದರೆ KA. ಓಕೆ, ನಮ್ಮ KA ಏನು ಮಾಡ್ತಾರೆ ಅಂತಂದರೆ, ಮೊದಲು KAದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ MCCಗಿಂತಲೂ ಬಿಫೋರ್ ಏನು ಮಾಡ್ತಿದ್ದಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತಿದ್ದಾರೆ. ಗೊತ್ತಿರೋ ಯಾಕೆ ರಿಸಲ್ಟ್ ಬೇಗ ಅನೌನ್ಸ್ ಮಾಡ್ತಿದ್ದಾರೆ, ಅವ್ರದ್ದು ಡೇಟ್ ಎಕ್ಸ್ಟೆಂಡೆಡ್ ಆಗಿರ್ತಕ್ಕಂಥದ್ದು. ಸೊ ಹಂಗಾಗಿ 3, 4ಕ್ಕೆ ಅವ್ರದ್ದು ಅಂದರೆ 4ನೇ ತಾರೀಕು ಡಿಕ್ಲರೇಷನ್ ಆಗುತ್ತಂದರೆ ನಮ್ಮದು 1, 2 ಮಾಡ್ತಿದ್ದಾರೆ. ಸೊ ನೀವು ಏನು ಮಾಡಬೇಕು ಇವಾಗ ಸದ್ಯಕ್ಕೆ. ಓಕೆ, ನಿಮ್ದು 1ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಎಲ್ಲರೂ ಕೂಡ ಅವತ್ತೇ ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಅವತ್ತು ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ, 4ನೇ ತಾರೀಕುವರೆಗೂ ನೀವು ವೇಟ್ ಮಾಡಿ. ಓಕೆ, 4ನೇ ತಾರೀಕು ನೀವು ಇನ್ ಕೇಸ್ ಸಡನ್ನಾಗಿ ಚಾಯ್ಸ್ ಎಂಟ್ರಿ ಬಿಟ್ಟರು ಸಹಿತ ಸಡನ್ನಾಗಿ ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ಅವರು 3 or 4 ಓಕೆ 4ನೇ ತಾರೀಕು ಅಂದ್ಕೊಂಡ್ರು ಕೂಡ 4ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಅವಾಗ ನಮ್ಮದು ರಿಸಲ್ಟ್ ಯಾವಾಗಾದ್ರೂ ಬರಲಿ, ನಮ್ಮದು ಓಕೆ 2ನೇ ತಾರೀಕು ರಿಯಲ್ ಬರಲಿ, ಇಲ್ಲಿ 4ನೇ ತಾರೀಕು ಬಂದಿರಲಿ, ನೀವು ಚಾಯ್ಸ್ ಎಂಟ್ರಿ ನಮ್ಮ ಕೇದಲ್ಲಿ ಯಾವಾಗ ಮಾಡಿರಿ ಅಂತಂದರೆ MCC ರಿಸಲ್ಟ್ ಬಂದು ಆದ ನಂತರವೇ ಏನು ಮಾಡಿರಿ, ನೀವು ಚಾಯ್ಸ್ ಎಂಟ್ರಿ ಮಾಡಿ. ಓಕೆ, ಎರಡು ಕೂಡ ಡಿಕ್ಲರೇಷನ್ 4ನೇ ತಾರೀಕು ರಿಸಲ್ಟ್ ಇದೆ. ಓಕೆ, MCCದಲ್ಲಂತೂ 4ನೇ ತಾರೀಕು ರಿಸಲ್ಟ್ ಇದೆ. ಬಟ್ 4ನೇ ತಾರೀಕು ನೀವು ಮಾರ್ನಿಂಗೇ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಅವರು ಮಾರ್ನಿಂಗ್ ಹೋಗಿ ಸಡನ್ನಾಗಿ ಕೇದಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಮೀನ್ಸ್ ಏನಂತಂದರೆ MCCಯಲ್ಲೂ ಕೂಡ ನಿಮ್ಗೆ ಏನಾದರೂ ಚೆನ್ನಾಗಿರೋ ಸೀಟ್ ಸಿಕ್ಕಾಗ ಅವಾಗ ಏನು ಮಾಡ್ಕೋರಿ, ಇದನ್ನು ಬೇಕಾದರೆ ಇಲ್ಲಿ Kಯಿಂದ ಎಕ್ಸಿಟ್ ಆಗಿಬಿಟ್ಟು ಇಲ್ಲಿ ಬೇಕಾದ್ರೆ MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಿಫೋರ್ 8th ಅಡ್ಮಿಷನ್ ಆಗ್ಬೋದು. ಆ್ಯಸ್ ಎ ಶೆಡ್ಯೂಲ್ ಮಾತಾಡ್ತಿದ್ದೀನಿ. ನಮ್ಮ ಕೇದರ ಪ್ರಕಾರ ಇಲ್ಲಿಗಿರೋತಕ್ಕ ಡೇಟ್ಸ್ಗಳು ಸ್ವಲ್ಪ ಆಜುಬಾಜು ಆಗ್ಬೋದು. ಬಟ್ ಬಿಟ್ಟಾಕೋಣ. ಓಕೆ, ಯಾಕಂದರೆ ಯಾವ ಟೈಮ್ ಹೋಗಿ ನಮ್ಮ ಕೇದವರು ಹೆಂಗೆ ನಡೆಸ್ತಾರೋ ಗೊತ್ತಿಲ್ಲ. ಓಕೆ, ಸರಿ. ಅಂದರೆ ಏನು ಹೇಳಿಕ್ಕೆ ಹೋಗ್ತದೆ ಅಂತಂದರೆ, ಈಗ ನೀವು ಚಾಯ್ಸ್ ಎಂಟ್ರಿ ಯಾವಾಗ ಮಾಡಬೇಕು ಅಂತ ಹೇಳ್ತಿದ್ದೀನಿ. ನಮ್ಮ ಕೇದಲ್ಲಿ 4ನೇ ತಾರೀಕು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾರ. ಸೊ ನೀವೇನು ಮಾಡಿ ಅಂತಂದರೆ 4ನೇ ತಾರೀಕು ಏನಾದರೂ ಮಾರ್ನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು ವೇಟ್ ಮಾಡಿ. MCC ಅವರು ಡಿಕ್ಲರೇಷನ್ ಯಾವಾಗ ಕೊಡ್ತಾರೆ ಕ್ಲಿಯರಾಗಿ ಅವಾಗ, ಅಂದರೆ MCCಯಲ್ಲೂ ಕೂಡ ಸೀಟ್ ಒಂದು ಅಲಾಟ್ಮೆಂಟ್ ಆಗಬೇಕು. ಅಲ್ಲೂ ಕೂಡ ಅಲ್ಲಿ ಅವಾಗ ಏನು ಮಾಡಿ ಅಂತಂದರೆ MCCಲಿ ಇಷ್ಟ ಆಯ್ತು ಅಂತಂದರೆ ನಮ್ಮ ಕೈದಲ್ಲಿ ಬಿಟ್ಟು ಧಾರಾಳವಾಗಿ MCCಗೆ ಹೋಗ್ಬೋದು. ಇಲ್ಲ MCC ಸೀಟ್ ಸಿಕ್ಕಿಲ್ಲಪ್ಪ ಅಂತಂದರೆ ನಮ್ಮ ಕೈದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾನು ಇನ್ನೂ ಕೂಡ MCCಲಿ ಇನ್ನೂ ಒಂದು ನೋಡ್ತೀನಿ ಅಂತಂದರೆ ಅವಾಗ ಬಂದುಬಿಟ್ಟು ಇಲ್ಲಿ ನೀವು ಚಾಯ್ಸ್ 1ನ ಕೊಡಬೇಕಾ 2ನ ಕೊಡಬೇಕಾ ನೋಡ್ಕೊರಿ. ಅಂದರೆ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ಚಾಯ್ಸ್ 1 ಕೊಡಿ. ಇಲ್ಲ ಸೆಕೆಂಡ್ ರೌಂಡ್ ಹೋಗ್ತೀನಿ ಕೈದಲ್ಲಿ ಅಂತಂದರೆ ಚಾಯ್ಸ್ 2ನ ಕೊಟ್ಕೊಂಡು ಹೋಗ್ಬೋದು MCCಲಿ ಇನ್ ಕೇಸ್ ಸೀಟ್ ಸಿಗದೇ ಇದ್ದಾಗ. ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಿರಿ. ಯಾಕಂದರೆ ಈಗ ಆಳೆ ಏನು ಮಾಡ್ತಿದೆ ಅಂತಂದರೆ ಕೌನ್ಸ್ಲಿಂಗು ಕೊನೆ ಹಂತದಲ್ಲಿ, ಅಂದರೆ ಈಗ ಆಳೆ ಅರ್ಧ ಮುಗಿದಿದೆ. ಓಕೆ, ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಯಿತು ಅಂತಂದರೆ ಅಲ್ಲಿಗೆ ನಿಮ್ಮ ಒಂದು ಕೌನ್ಸ್ಲಿಂಗ್ ಅರ್ಧ ಮುಗಿದಂಗೆ. ಇನ್ಮೇಲೆ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ಇವೆಲ್ಲ. ಸೊ ಅಂತಂದರೆ ನೀವೇನು ಮಾಡಿಬಿಡ್ತಾರೆ ಅಂತಂದರೆ, ಈಗ ಮಾರ್ನಿಂಗ್ ಏನಂತ ಚಾಯ್ಸ್ ಎಂಟ್ರಿ ಬಿಟ್ಬಿಟ್ರು, ಸಡನ್ನಾಗಿ ಹೋಗ್ಬಿಟ್ಟು ಚಾಯ್ಸ್ 1ನ ಕೊಟ್ಬಿಟ್ರೆ ಮುಗೀತು. ಇಲ್ಲಿ MCCಲಿ ಸೀಟ್ ಸಿಕ್ತಪ್ಪ. MCCಲಿ ಕೂಡ ಅವತ್ತು ಸಾಯಂಕಾಲ ಬಿಟ್ಟರು ಸೀಟ್ ಸಿಕ್ತು, ಏನು ಮಾಡ್ಕೊತೀರಾ. ಸೊ ಹೆಂಗಿದ್ರು ಟೈಮ್ ಕೊಟ್ಟರು, 7ನೇ ತಾರೀಕು ತನಕ ಟೈಮ್ ಇದೆ. ಸೊ ಇಲ್ಲಿ 8ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ ಇದೆ. ಸೊ ನೀವು 5ನೇ ತಾರೀಕು ಕೂಡ ಮಾಡ್ಕೊಂಡ್ರು ಸಹಿತ ಇನ್ ಕೇಸ್ MCCಲೂ ಕೂಡ ಸೀಟ್ ಸಿಕ್ಕರೆ ಇಲ್ಲಿ ಟೈಮ್ ನಿಮಗೆ 6, 7, 8 ಟೈಮ್ ಕೂಡ ಜಾಸ್ತಿ ಸಿಗ್ತದೆ ಅಡ್ಮಿಷನ್ ಆಗಲಿಕ್ಕೆ. ಇಲ್ಲೂ ಕೂಡ ಇರ್ತದೆ. ಸೊ ನಮ್ಮದು ಇಲ್ಲಿ ಡೇಟ್ಗಳು ವೇರಿಯೇಷನ್ ಆಗ್ತಾ ಇದ್ದಾವೆ. ಹೌದು, ನಮಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಈ ಥರ ಮಾಡ್ಲಿಕ್ಕೆ ಬರೋಲ್ಲ. ಫಸ್ಟ್ ರೌಂಡ್ಗೆ ಅಂತೂ ಈಗ ಏನು ಕೂಡ ನಮ್ಗೆ ಅಡ್ವಾಂಟೇಜ್ ಇಲ್ಲ, ಏನಿಲ್ಲ. ಬಟ್ ಸೆಕೆಂಡ್ ರೌಂಡ್ಗೆ ಯಾವ ರೀತಿ ಹೋಗ್ತಾರೆ ನಮ್ಮ ಕೇದವರು. ಸೊ ಈ ರೀತಿ ಈಗ ಯಾವ ರೀತಿ ಬಿಫೋರೇ ಬಿಡ್ತಿದ್ದಾರೆ ರಿಸಲ್ಟು, ಮುಂದೆನೂ ಕೂಡ ಬೇಗನೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಬಿಟ್ಟರೆ ಅಂತಂದರೆ ಈಗ ಈ ಟೈಮ್ ಯಾವ ರೀತಿ ಇದೆ ನೋಡಿ, ಈ ರೀತಿ ಟೈಮಿಂಗ್ಸ್ಗಳು ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಕೂಡ ಇರದೆ ಹೋದರೆ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು ಅವಾಗ. ಸೊ ನೋಡ್ಕೊರಿ, ನಿಮ್ಗೆ ಯಾವ ರೀತಿ ಬೇಕು ಚಾಯ್ಸ್ ಎಂಟ್ರಿ ಇಂಪಾರ್ಟೆಂಟು, ಯಾವ ಟೈಮಿಂಗ್ ಮಾಡ್ತೀರಾ ಚಾಯ್ಸ್ ಎಂಟ್ರಿ ಇಂಪಾರ್ಟೆಂಟ್. ಯಾಕಂತಂದರೆ ಚಾಯ್ಸ್ ಎಂಟ್ರಿ ಅನ್ನೋದು ಹೇಳ್ತೀನಿ ನಮ್ಮ ಕೈದಲ್ಲಿ ಒನ್ ಟೈಮ್ ಮಾಡಿದರೆ ಮುಗೀತು, ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಇನ್ ಕೇಸಕ್ಕೆ ನಮ್ಮ ಕೈದಲ್ಲಿ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಲೇಬೇಕು, ನೆಕ್ಸ್ಟ್ ರೌಂಡ್ ಹೋಗ್ಲಿಕ್ಕೆ ಬರೋದಿಲ್ಲ. ಚಾಯ್ಸ್ 2 ಕೂಡ ಅಂದರೆ ಹೋಲ್ಡ್ ಇಟ್ಕೊಂಡಿದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ, ಈಗ ಅಡ್ಮಿಷನ್ ಮಾಡಿಸೋಕ್ಕೆ ಬರಲ್ಲ. ಸೊ ಆ ರೀತಿ ಇರ್ತದೆ.
ಆ್ಯಂಡ್ ಇಲ್ಲೂ ಕೂಡ ಡೇಟ್ ಎರಡೂ ಕೂಡ ಕಂಬೈನ್ಡ್ ಆಗಿ ನೋಡ್ಕೋರಿ. ಆ್ಯಂಡ್ ಇವಾಗ ಮೇನ್ ಬಂದುಬಿಟ್ಟು KCT ಸ್ಟೂಡೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ತೀನಿ ಸ್ವಲ್ಪ ಏನಿಲ್ಲ. ಈಗ BIMS ಏನಿದೆ ಆಪ್ಷನ್ ಎಂಟ್ರಿ ಈಗ ಸದ್ಯಕ್ಕಂತರೂ ನೆಕ್ಸ್ಟ್ ಈಗ ಅಂದರೆ ಆಗಸ್ಟ್ 15ರವರೆಗೂ ಕೂಡ ಫಸ್ಟ್ ರೌಂಡ್ ನಡಿಬೋದು. ಇದು ಮೀನ್ಸ್ ಫಸ್ಟ್ ರೌಂಡು 7ನೇ ತಾರೀಕು ಏನಿದೆ ಈಗ ಚಾಯ್ಸ್ ಎಂಟ್ರಿ ಇದೆ. ಮೇ ಬಿ ಒಂದು 9ನೇ ತಾರೀಕುವರೆಗೂ ಕೂಡ ಅಡ್ಮಿಷನ್ ಡೌನ್ ಮಾಡ್ಕೊಬಿಟ್ರು ಕೂಡ 13 ಇಲ್ಲ 14ನೇ ತಾರೀಕುವರೆಗೂ ಕೂಡ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸ್ಕೊರಿ ಅಂತಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡು ಆಗಸ್ಟ್ 16 ಅಥವಾ 15ರಿಂದ ಈ ರೀತಿ ಸ್ಟಾರ್ಟ್ ಮಾಡ್ಕೋಬೋದು ಸೆಕೆಂಡ್ ರೌಂಡು. ಓಕೆ, ಸೊ BIMS ಸ್ಟೂಡೆಂಟ್ ನಿಮ್ಗೆ ಯಾವಾಗ ಇದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೋ ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತದೆ. ಸೊ ನೋಡ್ಕೊರಿ ಅಂತಂದರೆ ಈಗ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಕೂಡ ಒಳ್ಳೆ ಮೆಡಿಕಲ್ ಸೀಟ್ ತೊಗೋಬೇಕನ್ನೋರಂತಂದರೆ ಓಲ್ಡ್ ಇಟ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಇಲ್ಲಿ MCC ಎಷ್ಟು ಹುಡುಗರು ಹೋಗೇ ಯಾಕಂದ್ರೆ ಅಷ್ಟೇನು ಏನು ವೇರಿಯೇಷನ್ ಆಗಿಲ್ಲ, ಆರಾಮ್ಸಿಗೆ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದಕ್ಕೆ ಮೊದಲು MCC ಅವ್ರು ಬಿಟ್ಟಿದ್ರು ಕೂಡ ನಮಗೇನು ಅವರಿಕ್ಕಿದ್ದಿಲ್ಲ, ಈಗ ಬೇಗ ಬಿಟ್ಟಿದ್ರು ಕೂಡ ಏನು ಕೂಡ ಟೆನ್ಷನ್ ಇಲ್ಲ. ಯಾಕಂದರೆ ಚಾಯ್ಸ್ ಎಂಟ್ರಿ ನಮಗೆ ಅಷ್ಟೊಂದೇನು ಭಾಳ ಇಲ್ಲ, ಅವರು ಡೇಟ್ ತಕ್ಕನಂಗೆ ಇದಾವೆ. ಈಗ ಸದ್ಯಕ್ಕೆ ಏನೂ ಆಗಿಲ್ಲ, ಇದ್ರ ತಕ್ಕನಂಗೆ ಮಾಡ್ತಂತ ಹೇಳಿದಾರೆ. ಸೊ ನೋಡ್ಕೊರಿ ಯಾವ ರೀತಿ ಮಾಡ್ಕೊಳ್ಳೋದು, ಕೂತ್ಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನಾವು ಯಾವ ಟೈಮ್ ಒಳಗೆ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಚಾಯ್ಸ್ ಎಂಟ್ರಿ ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ ಇಷ್ಟೇ, ಸರಿನಾ. ಆ್ಯಂಡ್ BIMS ಸ್ಟೂಡೆಂಟ್ ನಿಮಗೂ ಕೂಡ ಹೇಳೋದು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ, ಅವಾಗ ಕಾಲೇಜಸ್ನ ಆ್ಯಡ್ ಮಾಡಿ ನೀವು ಕೂಡ ಸೀಟ್ ತೊಗೋಬೋದು. ಆ್ಯಂಡ್ ಅವ್ರು ಹೇಳ್ತಿದ್ದಂಗೆ ಮಾಪಪ್ ರೌಂಡ್ ಮಾಡ್ತೇನೆ ಅಂತ ಹೇಳಿದ್ರೆ ಹೊಸದಾಗಿ ಈ ಸರ್ತಿ ಮಾಪಪ್ ರೌಂಡು ಅಂದರೆ ಹೋದ ವರ್ಷನೂ ಕೂಡ ಇತ್ತು. ಓಕೆ, ಅದು ಸ್ಟೇ ವೇಕೆನ್ಸಿ ರೌಂಡ್ ಅಂತ ಏನೋ ಮಾಡ್ಕೊತಾರೆ. ಸರಿ, ಈ ಸರ್ತಿನೂ ಕೂಡ ಮಾಪಪ್ ರೌಂಡ್ ಮಾಡ್ತೀನಿ ಅಂತ ಹೇಳಿದಾರೆ. ಸೀಟ್ಸ್ ಇನ್ ಕೇಸ್ ಉಳ್ಕೊಂಡ್ರೆ ಇದು ಮಾಪಪ್ ರೌಂಡ್ ಯಾರು ಅಂತ ಮೊದಲು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೊಮ್ಮೆ ಹೇಳ್ತೀನಿ. ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲೋ ಅಂದರೆ ಇದುವರೆಗೂ ಯಾವುದೋ ಒಂದು ಅಂದರೆ ಲೈಕ್ ಈಗ 3rd ರೌಂಡ್ ಮಾಡಿದ್ರಪ್ಪ ನಮ್ಮ KEದವರು, 3 ರೌಂಡ್ ಮಾಡಿದ್ರು, ಎಲ್ಲೂ ಕೂಡ ಸೀಟ್ ಸಿಗಲಿಲ್ಲ. ಓಕೆ, 3ನೇ ರೌಂಡಲ್ಲೂ ಕೂಡ ಸೀಟ್ ಸಿಗಲಿಲ್ಲ ಅಂಥ ಒಂದು ಸ್ಟೂಡೆಂಟ್ ಮಾತ್ರ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದಾ. ನಿಮಗೆ ಸೀಟ್ ಸಿಕ್ಕು ನಾನು ಏನು ಕೂಡ ಅಡ್ಮಿಷನ್ ಮಾಡಿಸಿ ಬಿಟ್ಟಿದ್ದೀನಿ ಅಂತಂದರೆ ನಿಮಗೆ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಸೊ ಇದಿಷ್ಟು ಹೇಳೋದಿತ್ತು. ಸರಿ, ಏನಾದರೂ ನಿಮಗೆ ಡೌಟ್ಸ್ ಇತ್ತಂತಂದರೆ ನೋಡಿ ಡಿಸ್ಕಸ್ ಮಾಡ್ಕೊರಿ. ಯಾಕಂತಂದರೆ ಇಲ್ಲಿ ಡೌಟ್ಸ್ ಸ್ವಲ್ಪ ಕ್ರಿಯೇಟ್ ಆಗ್ತವೆ. ಈ ರೀತಿಯಾಗಿ ಶೆಡ್ಯೂಲಲ್ಲಿ ಈ ಫಸ್ಟ್ ರೌಂಡ್ಗೆ ಏನು ಆಗಲ್ಲ, ಬಟ್ ಸೆಕೆಂಡ್ ರೌಂಡ್ಗೆ ನಿಮಗೆ ಭಾಳಷ್ಟು ಅಡ್ಡದಿಡ್ಡಿ ಬರ್ತವೆ. ನೋಡ್ಕೊರಿ, ಸರಿನಾ. ಸರಿ, ಬಾಯ್.